ಆದಿ ರಂಜಿತ್ ಹೆಸರು ಯಾಕೆ ಹೇಳ್ತಿದ್ದ? ಅವ್ರಿಗೂ ನಿಮ್ಗೇನಾದರೂ ಕಾಂಟ್ಯಾಕ್ಟ್ ಇದೆಯಾ? ರಂಜಿತ್ ಮನೆಗೆ ಬಂದಿದ್ರಾ? ಅವ್ನು ಯಾಕೆ ಹಾಗೆ ಹೇಳ್ದೆ ಅಂತ ನನಗೆ ಗೊತ್ತಿಲ್ಲ ಸೂರ್ಯರೇ. ಆದರೆ ಈಗ ನನ್ನ ಮನಸ್ಸಲ್ಲಿರೋದು ಆದಿತ್ಯ ರಂಜಿತ್ ವಿಷಯ ಮಾತಾಡೋದೇನೆ ಅನ್ನೋದಕ್ಕಿಂತ ಅವನ ಮೇಲೆ ಯಾರು ಅಟ್ಯಾಕ್ ಮಾಡಿಸಿದ್ದು ಅಂತ ಪ್ರಶ್ನೆ ಕಾಡ್ತಾ ಇದೆ ನನಗೆ. ನನಗನ್ನಿಸ್ತಿರೋ ಪ್ರಕಾರ ಆದಿತ್ಯನ ಕೊಲೆ ಮಾಡ್ಸೋಕೆ ಪ್ರಯತ್ನ ಪಟ್ಟಿದ್ದು ನಿಮ್ಮ ಪಕ್ಷದವರೇ ಅಂತ ಅನ್ನಿಸ್ತಾ ಇದೆ. ಏನು ಮಾತು ಅಂತ ಆಡ್ತಿದ್ದೀರಾ? ಆದಿನ ಕೊಲೆ ಮಾಡಿಸೋದ್ರಿಂದ ಅವ್ರಿಗೇನು ಲಾಭ? ಸೂರ್ಯವರೇ, ರಾಜಕೀಯದಲ್ಲಿರೋ ನಿಮಗೆ ಒಂದು ಕೊಲೆ ಮಾಡಿದರೆ ರಾಜಕೀಯಕ್ಕೆ ಯಾವ ರೀತಿ ಲಾಭ ಆಗುತ್ತೆ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿದೆ. ಅದನ್ನು ನಾನೇ ಹೇಳ್ತೀನಿ. ನಿಮ್ಮ ವಿರೋಧ ಪಕ್ಷದವರು ಆದಿತ್ಯನ ಬೆಳೆಸ್ತಾ ಇದ್ದಾರೆ. ಅದೇ ಕಾರಣಕ್ಕೆ ನಿಮ್ಮ ಪಕ್ಷದವರು ತೊಂದರೆ ಕೊಡ್ತಿರ್ಬೋದು ಅಲ್ವಾ? ಅದು ನನ್ನ ಲೆಕ್ಕಾಚಾರ ಸರಿ ಇದೆ ಅಂತ ನಾನು ಅನ್ಕೋತೀನಿ. ಮೊದಲು ಆದಿಗೆ ಹೊಡೆಸ್ತವ್ರು ಯಾರು ಅನ್ನೋದನ್ನ ತಿಳ್ಕೊತೀನಿ. ಆಮೇಲೆ ನಿಮ್ಮ ಲೆಕ್ಕಾಚಾರ ಸರಿನೋ ತಪ್ಪು ಅಂತ ಗೊತ್ತಾಗುತ್ತೆ. ಬೆಳಗ್ಗೆ ಹೋದ ಚಕ್ರಿ ಇನ್ನೂ ಬಂದಿಲ್ಲ ಕಣೋ. ಹಾಗಾದ್ರೆ ನೀನು ಹೇಳಿ ಹುಡುಗರು ಅವನು ಕೊಲೆ ಮಾಡ್ಬಿಟ್ಟಿರ್ತಾರಲ್ವಾ? ಏನು ಮಾಡಿದ್ದಾರೆ ಪಿಂಡ? ಎಲ್ಲ ಸರಿ ಆದಿ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಯಾಕೋ ನೀನು ಚಕ್ರಿನ ಮುಗ್ಸೋಕ್ತಾನೆ ಹೇಳಿದ್ದು? ನಾನು ಹೇಳಿದ ಚಕ್ರಿನ ಮುಗ್ಸಕ್ಕೆ, ಆದರೆ ಯಾರೋ ನನ್ನ ಮೊಬೈಲಿಂದ ಆದಿ ಫೋಟೋನ ಅವ್ರಿಗೆ ಫಾರ್ವರ್ಡ್ ಮಾಡಿದ್ದಾರೆ. ಅವರೆಲ್ಲ ಸೇರಿ ಆದಿ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಇನ್ಯಾರು ಮಾಡಿರ್ತಾರೋ? ನೀನೇ ಚಕ್ರಿ ಫೋಟೋ ಬದಲು ಆದಿ ಫೋಟೋ ಕಳ್ಸಿರ್ತೀಯ ಅಷ್ಟೇ. ಇಲ್ಲ ಅತ್ತೆ, ನನ್ನ ಫೋನಿಂದ ಅವ್ರಿಗೆ ಯಾವ ಫೋಟೋನು ಕಳಿಸಿಲ್ಲ. ಇದೆಲ್ಲ ಚಕ್ರಿದೆ ಕಿತಾಪತಿ ಅನ್ಸತ್ತೆ. ಅಲ್ಲ ಕಣೋ, ಚಕ್ರಿಗೆ ಆದಿ ವಿಷಯ ಹೇಗೋ ಗೊತ್ತಿರುತ್ತೆ? ಗೊತ್ತಿರುತ್ತೆ. ಆ ಚಕ್ರಿ ನನ್ನ ಎಲ್ಲ ವಿಷಯನೂ ತಿಳ್ಕೊಂಡೇ ಇಲ್ಲಿ ಬಂದಿದ್ದಾನೆ. ನನ್ನ ಮಗಳು ಜಾಸ್ಮಿನ್, ಅವಳ ಹೆಸರಲ್ಲಿರೋ ಅಕೌಂಟ್ಗಳು, ಅದರಲ್ಲಿರೋ ಹಣ, ನನ್ನ ಬ್ಯಾಕ್ಗ್ರೌಂಡು, ನನ್ನ ಮಗ ಆದಿ, ಅಷ್ಟೆಲ್ಲ ಯಾಕೆ ನನ್ನ ಮೊಬೈಲ್ ಲಾಕ್ ಕೋಡ್ ಏನು ಅಂತನೋ ಅವ್ನು ತಿಳ್ಕೊಂಡಿದ್ದಾನೆ ಅಂದರೆ ಹಾಯ್ ಅಂಕಲ್. ಆರಾಮ? ಚಕ್ರಿ, ನನ್ನ ಮೊಬೈಲಿಂದ ಯಾರಿಗೆ ಯಾರು ಫೋಟೋ ಕಳಿಸಿದ್ದೆ ನೀನು? ಏನಂಕಲ್ ಏನೇನೋ ಕೇಳ್ತಾ ಇದ್ದೀರಾ? ಅಲ್ಲ ಅಂಕಲ್, ನಿಮ್ಮ ಮೊಬೈಲಲ್ಲೆಲ್ಲೋ ಬಿದ್ದೋಗಿತ್ತು ಅಂತ ತಂದು ಕೊಟ್ಟರೆ ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದೀರಲ್ಲ ನೀವು. ಇಷ್ಟಕ್ಕೂ ನಾನು ಯಾಕೆ ನಿಮ್ಮ ಮೊಬೈಲಿಂದ ಯಾರ್ದೋ ಫೋಟೋ ಕಳಿಸ್ಲಿ? ಸುಳ್ಳು ಹೇಳಬೇಡ. ನೀನು ನನ್ನ ಮೊಬೈಲಿಂದ ಫೋಟೋ ಕಳಿಸಿರೋದು ನನಗೆ ಗೊತ್ತಿದೆ. ನಿಜ ಹೇಳು, ಇಲ್ಲಾಂದರೆ ಪರಿಣಾಮ ನೆಟ್ಟಿಗಿರಲ್ಲ. ಓ ಅಂಕಲ್, ಕೂಲ್. ಕೋಪ ಮಾಡ್ಕೊಳ್ಳೋಕ್ಕೆ ನನಗೂ ಬರುತ್ತೆ, ಬಟ್ ಏನೂ ಪ್ರಯೋಜನ ಇಲ್ಲ. ಅಲ್ಲ, ಈಗ ನಾನು ನಿಮ್ಮ ಮೊಬೈಲ್ ಬಳಸಿದ್ದೀನಿ ಅಂತ ಯಾರು ಹೇಳಿದ್ರು ನಿಮಗೆ? ಯಾರು ಹೇಳಬೇಕಾಗಿಲ್ಲ. ನನಗೆ ಗೊತ್ತಿದೆ ಇದೆಲ್ಲ ನಿಂದೆ ಕೆಲಸ ಅಂತ. ಹೇಳು, ಯಾರು ನೀನು? ಯಾಕೆ ಇಲ್ಲಿಗೆ ಬಂದಿದ್ಯಾ? ಏನು ನಿನ್ನ ಉದ್ದೇಶ? ನಂಗೆ ನಗು ಬರ್ತಿದೆ ನಿಮ್ಮ ಮಾತು. ಅಲ್ಲ ಅಂಕಲ್, ಜಾಸ್ ನನ್ನನ್ನು ನಿಮ್ಮ ಮನೆಗೆ ಕರ್ಕೊಂಡು ಬಂದಾಗಲೇ ಎಲ್ಲ ಹೇಳಿದಾಳೆ. ನಾನು ಯಾರು, ಅವಳಿಗೆ ನಾನು ಎಷ್ಟು ಹತ್ರದೋನು ಅಂತ. ಇನ್ನೂ ಪ್ರಶ್ನೆಗಳು ಇಟ್ಕೊಂಡಿದ್ದೀರಲ್ಲ ನನ್ನ ಮೇಲೆ. ಹಂಗೂ ಡೌಟ್ ಇದ್ರೆ ಹೇಳಿ, ಜಾಸ್ಗೊಂದು ಕಾಲ್ ಮಾಡಿಕೊಡ್ತೀನಿ. ಏನೇನು ಡೌಟ್ಸ್ ಇದೆಯೋ ಕ್ಲಿಯರ್ ಮಾಡಿಕೊಡ್ತೀನಿ. ಥ್ಯಾಂಕ್ ಯು.